Hey guys, how you all? Hope all are doing good. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾತಾಡ್ಕೊ ಸ್ಮಾರ್ಟ್ ವರ್ಕ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ಯಾವ ಟೈಮಲ್ಲಿ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕು, ಸೊ ಯಾವುದನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಭಾಳ ಯುಟಿಲೈಸ್ ಆಗುತ್ತೆ, ಸೊ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಆ್ಯಂಡ್ ಮೋಸ್ಟ್ ಮೇನ್ ಥಿಂಗ್ ವಿಚ್ ಐ ಆಮ್ ಗೋನಾ ಎಕ್ಸ್ಪ್ಲೇನ್ ಯು ಗೈಸ್ ದಟ್ 50-50% ಆ್ಯಂಡ್ 50-50 ರೂಲ್. ಓಕೆ, 50-50 ರೂಲ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸ್ಮಾರ್ಟ್ ವರ್ಕಲ್ಲಿ ಬರುತ್ತೆ ಅದು 50-50 ರೂಲು. ಹಾರ್ಡ್ ವರ್ಕ್ ಅಂತಂದರೆ ಏನು? ಹಾರ್ಡ್ ವರ್ಕ್ ಅಂತಂದರೆ ಜಸ್ಟ್ ಓದ್ತಾನೇ ಇರೋದು ಅಂತಲೇ ನಾನು ನಿಮಗೆ ಹೇಳೋದು. ಸೊ ಸ್ಮಾರ್ಟ್ ವರ್ಕಲ್ಲಿ ನಮಗೆ ಆ ಥರ ಬರೋಂಗಿಲ್ಲ. ಸೊ ಓದೋದು ಪಕ್ಕ ಇರಬೇಕು, ಅದು ಬಂದುಬಿಟ್ಟು 50%. ಸೊ ಇನ್ನು 50% ಏನು? ಸೊ ನಮ್ಮ ಒಂದು ಮೈಂಡ್ ಸೆಟ್. ಸೊ ನಮ್ಮೊಂದು ಮೈಂಡ್ ಯಾವ ಥರ ಇದೆ ಅಂತ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಫುಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ಮ ಮೈಂಡ್ ಪವರ್ ಏನಿದೆ, ಓಕೆ, ದ ಪವರ್ ಆಫ್ ಪಾಸಿಟಿವ್ನೆಸ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಅಲ್ಲಿ ತೋರಿಸ್ಕೊಡ್ತೀನಿ. ಈ ಒಂದು ಟ್ರಿಕ್ ಆ್ಯಂಡ್ ಟಿಪ್ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಸೊ ದ್ಯಾಟ್ ವಿಲ್ ಬಿ ಯುಟಿಲೈಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಕೈಂಡ್ ಆಫ್ ಎಕ್ಸಾಮಿನೇಷನ್ ವಿಚ್ ಯು ಆರ್ ಗೋನಾ ರೈಟ್ ಇನ್ ದ ಫ್ಯೂಚರ್ ಆ್ಯಂಡ್ ನೌ ಇಟ್ಸ್ ಸೆಲ್ಫ್. ಸೊ ವಿತೌಟ್ ಗೆಟಿಂಗ್ ಲೇಟ್, ಸೊ ಲೆಟ್ಸ್ ಪ್ರೊಸೀಡ್ ಅವರ್ ವಿಡಿಯೋ ರೈಟ್ ನಾವು. ಸೊ ಆಗಿರೋದು ಏನು ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ 50-50 ರೂಲ್ ಅಂದರೆ ಏನು ಅದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಸೊ 50-50 ರೂಲ್ ಅನ್ನೋದು ಅದು ರೂಲ್, ಓಕೆ, ಅದೊಂದು ಸ್ಟಡಿ ಸ್ಮಾರ್ಟ್ ವರ್ಕಲ್ಲಿ ಬರುವಂತಹ ಒಂದು ರೂಲ್. ಸೊ 50 ಅಂದರೆ ಏನು, ಇನ್ನೊಂದು 50 ಅಂದರೆ ಏನು? ಸೊ ಒಂದು 50 ಅಂತಂದರೆ ವಿ ಶುಡ್ ಸ್ಟಡಿ, ಓಕೆ, ವಿ ಶುಡ್ ಸ್ಟಡಿ. ಸೊ ಸ್ಟಡಿ ಹೆಂಗೆ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಸ್ಟಡಿ ಯಾವಾಗ ಮಾಡಬೇಕು? ಆಫ್ಟರ್ ಮಾರ್ನಿಂಗ್, ಓಕೆ, ಮಾರ್ನಿಂಗ್ ಎದ್ದ ತಕ್ಷಣ ಸ್ಟಡಿ ಮಾಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ನೈಟ್ ಓದ್ತಾರೆ. ಸೊ ಎರಡೂ ಕರೆಕ್ಟೇ, ಬಟ್ ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತಾ ಆ ವೇಲಿ ಹೋಗಬೇಕಾಗತ್ತೆ. ಸೊ ನಿಮಗೆ ನೈಟ್ ಟೈಮಲ್ಲಿ ನಿಮ್ಗೆ ಏನಾದರೂ ಚೆನ್ನಾಗಿ ಮೈಂಡಿಗೆ ಹೋಗ್ತಾ ಇದೆ, ನೀವು ಏನೇನು ಓದ್ತಾ ಇದ್ದೀರಿ ಅಂತಂದರೆ ಯು ಶುಡ್ ಪ್ರೊಸೀಡ್ ಇನ್ ದಟ್. ನೈಟ್ ನಿಮಗೆ ಕನ್ವೀನಿಯೆಂಟ್ ಆದರೆ ನೈಟ್ ಟೈಮ್ ಓದಿ. ಇಲ್ಲ ನನಗೆ ಮಾರ್ನಿಂಗ್ ಸೆಕ್ಷನಲ್ಲಿ ಏನಿದೆ ನನ್ನ ಮೈಂಡ್ ಅನ್ನೋದು ಫುಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅಂದರೆ, ಸೊ ಆ ಟೈಮಲ್ಲಿ ನೀವು ಓದಿ, ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡು. ಸೊ ಇವಾಗ ಇನ್ನೊಂದು 50 ಏನು ಅಂತಂದರೆ ಮೈಂಡ್ ಪವರ್, ನಮ್ಮ ಮೈಂಡ್ ಸೆಟ್. ನಾವು ಎಷ್ಟೇ ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಇದು ಬಂದುಬಿಟ್ಟು 1 ದಿನ 2 ದಿನ 3 ದಿನ ಅಲ್ಲವೇ ಅಲ್ಲ, ನೀವು ವರ್ಷಾನುಗಟ್ಟಲೆ ನೀವು ಈ ಒಂದು ರೂಲ್ನ ಅಥವಾ ಈ ಒಂದು ಟ್ರಿಕ್ನ ಏನು ಯೂಸ್ ಮಾಡ್ತೀರಲ್ಲ, ಯಾವುದೇ ವರ್ಕ್ನ ತೊಗೊಳ್ಳಿ, ನಿಮಗೆ ಯಾವುದೇ ಒಂದು ಸಕ್ಸಸ್ ಮಾಡುವಂತಹ ಒಂದು ವರ್ಕ್ನ ತೊಗೊಳ್ಳಿ. ಸೊ ಅದರಲ್ಲಿ ನಿಮಗೆ 100% ರಿಸಲ್ಟ್ ಬೇಕು ಅಂತಂದರೆ ಯು ಶುಡ್ ಬಿ ಇನ್ ಪಾಸಿಟಿವ್ ಮ್ಯಾನರ್ ಇಟ್ ಸೆಲ್ಫ್. ನಮ್ಮ ಮೈಂಡ್ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಸೊ ನಮ್ಮ ಬ್ರೈನ್ ಅನ್ನೋದು ಫುಲ್ ಓವರ್ ಆಲ್ ನಮ್ಮ ಬಾಡಿಯಲ್ಲಿ ಇರುವಂತಹ ಪಾರ್ಟ್ಸಿಗೆ ಕಂಟ್ರೋಲ್ ಮಾಡುತ್ತೆ, ಓಕೆ. ಸೊ ಓವರ್ ಬಾಡಿಯಲ್ಲಿ ನಮಗೆ ನಮ್ಮ ಫುಲ್ ಹೆಡ್ ಟಾಪ್ ಟು ಬಾಟಮ್ವರೆಗೂ, ನಮ್ಮ ಟೋವರೆಗೂ ಕಂಟ್ರೋಲ್ ಮಾಡೋದು, ರೆಗ್ಯುಲೇಟ್ ಮಾಡೋದು ನಮ್ಮ ಬ್ರೈನ್. ಸೊ ಇದನ್ನು ನಾವು ಕಂಟ್ರೋಲಾಗಿ ಇಟ್ಕೋಬೇಕು, ಫಸ್ಟ್ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಸೊ ಮೈಂಡ್ ಕಂಟ್ರೋಲ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಪವರ್ ಏನು? ಅದ್ರ ಪವರ್ ಏನು ಅಂತಂದರೆ ನಮಗೆ ಪಾಸಿಟಿವ್ನೆಸ್ ಜಾಸ್ತಿ ಇರಬೇಕಾಗತ್ತೆ ನಮ್ಮ ಬ್ರೈನಲ್ಲಿ. ಅದಾಗಲ್ಲ, ನಾನು ಚೆನ್ನಾಗಿ ಬರೆದಿಲ್ಲ. ಸೊ ಒಂದು ಎಕ್ಸಾಂಪಲ್ ಹೇಳ. ಸೊ ನೀವೇನಾದರೂ ಎಕ್ಸಾಮ್ ಬರೆದು ಹೊರಗಡೆ ಬಂದಿದ್ದೀರಿ ಅಂತ ಇಟ್ಕೊಳ್ಳಿ. ಸೊ ಎಕ್ಸಾಮ್ ಬರೆದಾದ್ಮೇಲೆ ಹೊರಗಡೆ ಬರ್ತೀರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಏನು ಹೇಳ್ತೀರಾ? ಸೊ ಎಸ್, ಚೆನ್ನಾಗಿ ಬರ್ದಿರಾ ಅಂತಂದರೆ, ಹಾಂ ಚೆನ್ನಾಗಿ ಬರ್ದೀನಿ, ಎಲ್ಲ ಆಯಿತು, ನಿಂದು ಹೆಂಗಾಯಿತು ಅಂತ ಕೇಳಬೇಕು. ಫಸ್ಟ್ ಆಫ್ ಆಲ್ ಆ ವರ್ಡ್ ಏನಿದೆ, ಎಸ್ ನಾನು ಚೆನ್ನಾಗಿ ಬರ್ದಿದ್ದೀನಿ ಅನ್ನೋದನ್ನೇ ಆ್ಯಕ್ಸೆಪ್ಟ್ ಮಾಡುತ್ತೆ ನಿಮ್ಮ ಬ್ರೈನ್ ಆಗಿರಲಿ, ನಿಮ್ಮ ಸುತ್ತಮುತ್ತ ಇರುವಂತಹ ಎನರ್ಜಿ ಆಗಿರಲಿ, ಓಕೆನಾ. ಸೊ ಎನರ್ಜಿನ ಟ್ರ್ಯಾಪ್ ಮಾಡಿ. ಸೊ ಫಸ್ಟ್ ವರ್ಡ್ ಏನು ಹೇಳ್ತೀರಾ, ದ್ಯಾಟ್ ವಿಲ್ ಬಿ ಫೈನಲ್ ಇಟ್ ಸೆಲ್ಫ್. ಸೊ ಇದು ಬಂದುಬಿಟ್ಟು ನಾನು 1 ಟೈಮ್ 2 ಟೈಮ್ ಯಾವುದೋ ಒಂದು ಮಾಡಿ ಹೇಳ್ತಾ ಇಲ್ಲ, ಸೊ ಯಾವುದೋ ಒಂದು ಅಪ್ಲೈ ಮಾಡಿ ಅಂತ ಹೇಳ್ತಾ ಇಲ್ಲ. ಯು ಶುಡ್ ಬಿ ಪಾಸಿಟಿವ್ ಎವ್ರಿ ಟೈಮ್. ಸೊ ಯಾವುದೇ ಕೆಲಸನ ತೊಗೊಳ್ಳಿ, ನೀವು ಓದಂತಲೇ ಅಲ್ಲ, ಯಾವುದೇ ಒಂದು ವರ್ಕ್ನ ತೊಗೊಳ್ಳಿ, ಯಾವುದೇ ಒಂದು ವಿಷಯನೇ ನೀವು ಅಂದ್ಕೊಂಡಿದ್ದೀರಿ ಅಂತಂದರೆ ಯು ಶುಡ್ ಬಿ ಇನ್ ಪಾಸಿಟಿವ್ ಮ್ಯಾನರ್ ಇಟ್ ಸೆಲ್ಫ್. ಸೊ ಇದೊಂದು ಬಂದುಬಿಟ್ಟು ನಾನು ಬ್ರೈನಿಂದು ಒಂದು ನಿಮಗೆ ಪವರ್ ಏನು, ಪಾಸಿಟಿವ್ನೆಸ್ಸಿಂದ ಪವರ್ ಏನು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇದನ್ನೇ ನೀವು ನಿಮ್ಮ ಒಂದು ಎಕ್ಸಾಮಿನೇಷನಲ್ಲಿ ಕನ್ವರ್ಟ್ ಮಾಡಿ, ಅಪ್ಲೈ ಮಾಡಿ. ಸೊ ದ್ಯಾಟ್ ಇಟ್ ವಿಲ್ ಬಿ 100% ನಿಮಗೆ 50-50 ಏನಾಗುತ್ತೆ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಅಲಾಂಗ್ ವಿತ್ ದಟ್ ಯು ಶುಡ್ ಸ್ಟಡಿ. ಪಾಸಿಟಿವ್ ಅನ್ಕೊತಾನೆ ನಿಮಗೆ 50% ಅಷ್ಟೇ ಬರುತ್ತೆ ಹೊರತು 50% ನಿಮ್ಮ ಕೈಯಲ್ಲಿರುತ್ತೆ, ರೈಟ್. ಯು ಶುಡ್ ಬಿ